ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಷ್ಣುಪ್ರಿಯಾ ಸ್ವಿನ್ನಿಂಗ್ ಬ್ಲಾಗ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನವರಾತ್ರಿನ ಲಾಸ್ಟ್ ದಿನ ಆಗಿರೋದ್ರಿಂದ 5 ಪೂಜೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಈಗ ನಮ್ಮ ಅಣ್ಣರ ಶಾಪ್ಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ಅಣ್ಣ ಅದಕ್ಕೆ ಎಲ್ಲ ಶಾಪಲ್ಲೇ ಇದ್ದಾರೆ. ಅವ್ರನ್ನ ಕರ್ಕೊಂಡು ಅಲ್ಲೇ ಪೂಜೆ ಮುಗಿಸ್ಕೊಂಡು ಮತ್ತೆ ಟೆಂಪಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಆಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಅಪಾರ್ಟ್ಮೆಂಟಿಂದ ಅವ್ರದ್ದಿರೋದು ಟೆಲಿಕಾಮ್ ರಸ್ತೆಯಲ್ಲಿದೆ ಶಾಪು. ಹೋಗ್ತಾ ಇದ್ದೀವಿ. ಇನ್ನೇನು ನಿಯರ್ ಬೈ ಬಂದ್ವಿ. ಇವಾಗ ಅವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕು. ಇವಾಗ ಶಾಪ್ ಹತ್ರ ಬಂದ್ವಿ. ಚಿನ್ನಮ್ಮ ಎಲ್ಲ ರೆಡಿಯಾಗಿದ್ದಾರೆ. ಇಲ್ಲಿ ನೋಡಿ, ಇದೇ ನಮ್ಮ ಶಾಪು, ನಮ್ಮ ಅಣ್ಣರದು. ಚಿನ್ನಿ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾಳೆ ಟೆಂಪಲ್ಗೆ ಹೋಗ್ಲಿಕ್ಕೆ. ಬೆಕ್ಕು ಬೇರೆ ಬಂದು ಕೂತ್ಬಿಟ್ಟಿದೆ. ಮಾತಾಡಿಸ್ರಿ, ಅದೇನೋ ಕೋಪ ಮಾಡ್ಕೊಂಡು ಕೂತ್ಬಿಟ್ಟಿದೆ ನೋಡಿ. ಶಾಪ್ದು ಮತ್ತು ಶಾಪ್ ಹತ್ರ ಬೈಕು ಮತ್ತು ಕಾರ್ದೆಲ್ಲ ಪೂಜೆ ಮುಗಿಸ್ಕೊಂಡು ಈಗ ನಿಯರ್ ಬೈ ಟೆಂಪಲ್ ಹತ್ರ ಬಂದ್ವಿ. ಫುಲ್ಲು ರಶ್ ಆಗಿದೆ. ಏಕೆಂದರೆ ಲಾಸ್ಟ್ನೇ ದಿನ ಇರೋದ್ರಿಂದ ಎಲ್ಲ ಫುಲ್ ಜನ ಜಾಸ್ತಿ ಆಗಿದ್ದಾರೆ. ನೋಡಿ, ಇಲ್ಲಿ ದುರ್ಗಾದೇವಿದು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಹಾಗೆ ಬೇರೆ ಬೇರೆ ದೇವರುಗಳದ್ದು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ನಾವು ಕೂಡ ಬಂದ್ವಿ ಫ್ಯಾಮಿಲಿ ಸಮೇತ. ನೋಡಿ, ಪ್ರಸಾದಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದಾರೆ. ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡ್ವಿ. ಪ್ರಸಾದ ಎಲ್ಲ ಇಸ್ಕೊಳ್ಳೋಕ್ಕೆ ಕ್ಯೂ ಅಲ್ಲಿ ನಿಂತಿದ್ವಿ. ಪ್ರಸಾದ ಎಲ್ಲ ಇಸ್ಕೊಂಡು ತಿಂದ್ಕೊಂಡು ಹೊರಗಡೆ ಬಂದ್ವಿ. ಲೈಟಿಂಗ್ಸ್ ಎಲ್ಲ ಒಂಥರ ಚೆನ್ನಾಗಿದೆ. ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ಹಾಗೆ ನಾವು ಮುಂದೆ ನೋಡ್ಕೊಂಡು ಹೋಗ್ಬೇಕಾದ್ರೆ ಮುನೇಶ್ವರ ಟೆಂಪಲ್ ನೋಡಿದ್ವಿ. ಮುನೇಶ್ವರ ಟೆಂಪಲಲ್ಲಿ ಫುಲ್ಲು ತಮಟೆ ಸೌಂಡು. ನೋಡಿ ಎಷ್ಟು ಜನ ಸೇರಿದ್ದಾರೆ. ಒಂಥರ ಈ ಹಬ್ಬದ ಸೀಸನಲ್ಲಿ ತಮಟೆ ಸೌಂಡ್ ಕೇಳೋಕ್ಕೆ ಒಂಥರ ಕಿವಿಗೆ ಚೆನ್ನಾಗಿರುತ್ತೆ. ಹಾಗೆ ಟೆಂಪಲ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಫುಲ್ಲು ರಶ್ ಇದೆ. ನಮ್ಮ ಚಿನ್ನಿಮ್ಮ ಬೇರೆ ಬರ್ತಾ ಇದ್ದಾಳೆ. ಫುಲ್ಲು ಅವಳು ಅಳ್ತಾ ಇದ್ದಾಳೆ ತಮಟೆ ಸೌಂಡಿಗೆ ಹೆದ್ರುಕೋಬಿಟ್ಟು. ಈಗ ದೇವಸ್ಥಾನದೊಳಗಡೆ ಹಾಗೆ ಎಂಟ್ರ್ ಆಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಹಾಗೆ ನೋಡಿಕೊಂಡು ಫುಲ್ ರಶ್ ಇದೆ, ಮುಂದಕ್ಕೆ ಹೋಗಿ ಅಂತ ಇದ್ದಾರೆ. ಆದರೂ ಕೂಡ ಒಂದು ವಿಡಿಯೋ ಮಾಡಿಕೊಂಡು ಹಾಗೇ ಬಂದ್ವಿ. ಹಾಗೆ ಹೊರಗಡೆ ಬಂದ್ವಿ. ನೋಡಿ, ಪ್ರಸಾದ ಕೊಡ್ತಾ ಇದ್ದಾರೆ. ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಮಗೆ ಪ್ರಸಾದನೇ ಇವತ್ತು ಊಟ ಥರ ಆಗೋಯ್ತು. ಹಾಗೆ ಮನೆ ಹತ್ರ ಬರ್ತಾ ಇರಬೇಕಾದ್ರೆ ಇನ್ನೂ ಒಂದು ಟೆಂಪಲಲ್ಲಿ ಪೂಜೆ ನಡೀತಾಯಿತ್ತು. ಅಲ್ಲಿಗೂ ಹೋದ್ವಿ, ಕೈ ಮುಕ್ಕೊಂಡ್ವಿ ದೇವರಿಗೆ. ಅಲ್ಲಿ ಕೂಡ ಪ್ರಸಾದ ಕೊಟ್ಟು ಸೇಮ್. ಇವತ್ತೆಲ್ಲ ಫುಲ್ ಹೌಸ್ಫುಲ್ಲು. ಮನೇಲಿ ಅಡುಗೆನೇ ಮಾಡಿಲ್ಲ. ಹಾಗೆ ಬಂದ್ವಿ ಹೊರಗಡೆ. ಮುಗೀತು. ಹಾಗೆಯೇ ಇವಾಗ ಎಲ್ಲ ಮನೆ ಕಡೆ ಪಯಣ ಹೋಗ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ದಿನಚರಿ. ಮತ್ತೆ ಸಿಗೋಣ. ಬಾಯ್ ಬಾಯ್.